ಬಾಂಡ್ ಚೋರಿ ವಿರುದ್ಧ ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಮಾಡುತ್ತಿರುವ ಕಾರ್ಯಕ್ರಮದ ಕುರಿತು ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಮೊದಲು ಕಾಂಗ್ರೆಸ್ ನಾಯಕತ್ವ ಬಿಟ್ಟು ಕೆಳಗಿಳಿಯಲಿ, ಕೆರೆಗೆ ಹಾರಿ ಮೀನುಗಾರರ ಪರ ಇದೀನಿ ಎಂದು ರಾಹುಲ್ ತೋರಿಸಿದ್ದಾರೆ. ಅಖಿಲ ಭಾರತ ಮಟ್ಟದ ರಾಜಕಾರಣಿ ಹೀಗೆ ಮಾಡೋದು ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ. ಇವತ್ತು ಯೂತ್ ಕಾಂಗ್ರೆಸ್ ಒಬ್ಬ ಅಪ್ರಬುದ್ಧ ಈ ದೇಶದ ರಾಜಕಾರಣಿ ರಾಹುಲ್ ಗಾಂಧಿಯವರು ನೀಡಿದಂಥ ಒಂದು ಕಾರ್ಯಕ್ರಮ ಮತಚೋರಿಯ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನ ನೋಡಿ ಅವ್ರ ಬಗ್ಗೆ ಮರುಕ ಅನಿಸುತ್ತೆ. ಆ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಈಗಲಾದರೂ ಅವರಿಗೇನಾದರೂ ಪ್ರಾಮಾಣಿಕ ಕಾಳಜಿ ಇದ್ದರೆ ರಾಹುಲ್ ಗಾಂಧಿಯ ಹಠಾವೋ ಬಗ್ಗೆ ಪ್ರತಿಭಟನೆಯನ್ನು ಮಾಡಲಿ. ರಾಹುಲ್ ಗಾಂಧಿಯವರು ಮೊದಲು ಲೀಡರ್ಶಿಪ್ಪಿಂದ ಇಳೀಲಿ, ಆಮೇಲೆ ಒಂದು ಬದಲಾವಣೆ ಮಾಡ್ಕೊಂಡು ಪಕ್ಷ ಕಟ್ಟುವ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ನಿನ್ನೆ ಬಿಹಾರ ಕೊಟ್ಟಂತಹ ಚುನಾವಣೆಯ ಫಲಿತಾಂಶ ನೀವು ತಲೆ ತಗ್ಗಿಸ್ಬೇಕು, ನೀವು ಕ್ಷಮೆ ಕೇಳಬೇಕು. ನೀವು ಎಲ್ಲಿದ್ರಿ ಬಿಹಾರದಲ್ಲಿ, ಏನು ಮಾಡಿದ್ರಿ? ರಾಹುಲ್ ಗಾಂಧಿ ಹೋಗಿ ಕೆರೆ ಹಾರಿ ಈಜು ಹೊಡೆದು ಮೀನುಗಾರರ ಪರ ನಾನು ಇದ್ದೀನಿ ಅಂತ ತೋರಿಸ್ತಾರೆ. ಇಂಥ ಚಿಲ್ಲರ ರಾಜಕಾರಣ ಮಾಡುವಂಥ ಒಬ್ಬ ಅಖಿಲ ಭಾರತ ಮಟ್ಟದ ನಾಯಕನನ್ನು ನೀವು ಇಟ್ಕೊಂಡು ಎಷ್ಟು ದೂರ ಹೋಗ್ತೀರಿ ಅಂತೇಳಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ವೋಟರ್ಸ್ ಲಿಸ್ಟನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ವಿರೋಧ ಉಂಟು. ವೋಟರ್ಸ್ ಲಿಸ್ಟಲ್ಲಿ ಸರಿ ಇಲ್ಲ ಅನ್ನುವಂಥದ್ದನ್ನ ನೀವು ಪ್ರತಿಭಟನೆ ಮಾಡ್ತಾಯಿದ್ದೀರಿ. ಏನು ಮಾಡಬೇಕು ಅಂತೇಳಿ ಹೊರಟಿದ್ದೀರಿ? ಈ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ನಿಮ್ಮ ಹುಚ್ಚುತನವನ್ನು ಕೈ ಬಿಡದೆ ಹೋದರೆ ಜನ ನಿಮ್ಮನ್ನು ಗುಡಿಸಿ ಅರಬ್ಬಿ ಸಮುದ್ರಕ್ಕೆ ಎಸೀತಾರೆ. ಇವತ್ತು ಯೂತ್ ಕಾಂಗ್ರೆಸ್ಸು ಒಬ್ಬ ಅಪ್ರಬುದ್ಧ ಈ ದೇಶದ ರಾಜಕಾರಣಿ ರಾಹುಲ್ ಗಾಂಧಿಯವರು ನೀಡಿದಂಥ ಒಂದು ಕಾರ್ಯಕ್ರಮ ಮತಚೋರಿಯ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನ ನೋಡಿ ಅವ್ರ ಬಗ್ಗೆ ಮರುಕ ಅನಿಸುತ್ತೆ. ಆ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಹೇಳಿ ಈಗಲಾದರೂ ಅವರಿಗೇನಾದರೂ ಪ್ರಾಮಾಣಿಕ ಕಾಳಜಿ ಇದ್ದರೆ ರಾಹುಲ್ ಗಾಂಧಿಯ ಹಠಾವೋ ಬಗ್ಗೆ ಪ್ರತಿಭಟನೆಯನ್ನು ಮಾಡಲಿ. ರಾಹುಲ್ ಗಾಂಧಿಯವರು ಮೊದಲು ಲೀಡರ್ಶಿಪ್ಪಿಂದ ಇಳೀಲಿ, ಆಮೇಲೆ ಒಂದು ಬದಲಾವಣೆ ಮಾಡ್ಕೊಂಡು ಪಕ್ಷ ಕಟ್ಟುವ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ನಿನ್ನೆ ಬಿಹಾರ ಕೊಟ್ಟಂತಹ ಚುನಾವಣೆಯ ಫಲಿತಾಂಶ ನೀವು ತಲೆ ತಗ್ಗಿಸ್ಬೇಕು, ನೀವು ಕ್ಷಮೆ ಕೇಳಬೇಕು. ನೀವು ಎಲ್ಲಿದ್ರಿ ಬಿಹಾರದಲ್ಲಿ, ಏನು ಮಾಡಿದ್ರಿ? ರಾಹುಲ್ ಗಾಂಧಿ ಹೋಗಿ ಕೆರೆ ಹಾರಿ ಈಜು ಹೊಡೆದು ಮೀನುಗಾರರ ಪರ ನಾನು ಇದ್ದೀನಿ ಅಂತ ತೋರಿಸ್ತಾರೆ. ಇಂಥ ಚಿಲ್ಲರ ರಾಜಕಾರಣ ಮಾಡುವಂಥ ಒಬ್ಬ ಅಖಿಲ ಭಾರತ ಮಟ್ಟದ ನಾಯಕನನ್ನು ನೀವು ಇಟ್ಕೊಂಡು ಎಷ್ಟು ದೂರ ಹೋಗ್ತೀರಿ ಅಂತೇಳಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ವೋಟರ್ಸ್ ಲಿಸ್ಟನ್ನು ಸರಿಪಡಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ವಿರೋಧ ಉಂಟು. ವೋಟರ್ಸ್ ಲಿಸ್ಟಲ್ಲಿ ಸರಿ ಇಲ್ಲ ಅನ್ನುವಂಥದ್ದನ್ನ ನೀವು ಪ್ರತಿಭಟನೆ ಮಾಡ್ತಾಯಿದ್ದೀರಿ. ಏನು ಮಾಡಬೇಕು ಅಂತೇಳಿ ಹೊರಟಿದ್ದೀರಿ? ಈ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ನಿಮ್ಮ ಹುಚ್ಚುತನವನ್ನು ಕೈ ಬಿಡದೆ ಹೋದರೆ ಜನ ನಿಮ್ಮನ್ನು ಗುಡಿಸಿ ಅರಬ್ಬಿ ಸಮುದ್ರಕ್ಕೆ ಎಸೀತಾರೆ. ಇವತ್ತು ಯೂತ್ ಕಾಂಗ್ರೆಸ್ಸು ಒಬ್ಬ ಅಪ್ರಬುದ್ಧ ಈ ದೇಶದ ರಾಜಕಾರಣಿ ರಾಹುಲ್ ಗಾಂಧಿಯವರು ನೀಡಿದಂಥ ಒಂದು ಕಾರ್ಯಕ್ರಮ ಮತಚೋರಿಯ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನ ನೋಡಿ ಅವ್ರ ಬಗ್ಗೆ ಮರುಕ ಅನಿಸುತ್ತೆ. ಆ ಕಾಂಗ್ರೆಸ್